ನಮಸ್ಕಾರ ಎಲ್ಲರಿಗೂ. ನಾನು ಶಾರದಕ್ಕ ಮಾತಾಡ್ತಾ ಇರೋದು. ನಮ್ಮದು ಚಾನಲ್ ಹೆಸರು ಮನುಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಅಂತಂದು. ಈ ಚಾನಲ್ಗೆ ತುಂಬ ಜನ ಹೊಸಬ್ರು ಜಾಯ್ನ್ ಆಗ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಕೂಡ ವಿಡಿಯೋಸ್ ನೋಡಿ, ಆಮೇಲೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಬೇಗ ಬೇಗ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಇನ್ನೊಂದು ಆಪ್ಷನ್ ಬಂದಿದೆ, ಐಪ್ ಅಂತಂದು. ನಿಮಗೆ ಕಮೆಂಟ್ ಮಾಡೋಕ್ಕೆ ಅಂದರೆ ಗೊತ್ತಾಗಲ್ಲ ಅಂತಂದರೆ, ಕೆಲವೊಬ್ಬರಿಗೆ ಗೊತ್ತಾಗಲ್ಲ, ಕೆಲವೊಬ್ಬರಿಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಐಪ್ ಅಂತ ಒಂದು ಬಟನ್ ಬರುತ್ತೆ ಕಮೆಂಟ್ ಇದರಲ್ಲೇ. ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಐಪ್ ಕೊಡಿ. ನಂದು ವಿಡಿಯೋ ಇನ್ನೂ ತುಂಬ ಜನಕ್ಕೆ ಶೋ ಆಗುತ್ತೆ, ಇನ್ನೂ ತುಂಬ ಜನಕ್ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಸಪೋರ್ಟ್ ನನಗೆ ಬೇಕು. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಶಾರದಾ, ಶಾರದಾ, ಯೋಟತ್ ಮಾಡ್ತೀಯೇ? ಶಿವಲಿಂಗ ಬಂದು ಅಲ್ಲೇ ಒಂದ್ ಪಟ್ಟು ಕರ್ದೋಗಿದ್ದಾನೆ, ಇನ್ನೂ ಪಟ್ಟು ಬರ್ಬೇಕೇನ ಅವನು? ಬಂತಡ್ರಿ ಆತು. ಅದೇನ ಗಾದೆ ಮಾತೇನ್ ಸುಳ್ಳಲ್ಲ ನೋಡು. ಸಟ್ ಸಿಂಗಾರ ಆಗತ್ಕೆ ಊರೆಲ್ಲ ಹತ್ತು ಉರ್ದುತ್ತಂತೆ. ಹಂಗಾತ್ ನೋಡಿ ಈಗ ನಿಂದು. ಬಾರ್ಲೆ ಗಡಗಡೆಯ ನಿಮ್ದೊಳ್ಳೆ ಕತೆ ಆತ್ ನೋಡ್ರಿ. ಈಗ ನೀವು 2 ಮಿನಿಟ್ಗೆ ಒಂಟ ಬಂದು ನಿಂತ್ರಲ್ಲಿ ನಂದು ಸೀರೆ ಉಟ್ಕೊಳ್ಳೋದು, ತಲೆ ಬಚ್ಕೊಳ್ಳೋದು ಏನ್ ಹಂಗೆ ಆಕತ್ತ? ನಿಮ್ದೇನೈತಿ? ಅದೊಂದು ಜುಬ್ಬ, ಅದೊಂದು ಪ್ಯಾಂಟ್, ಅದೊಂದು ಟೊಪಿಗೆ, ಅದು ಬಿಟ್ಟು ಇನ್ನೇನೈತಿ ರೆಡಿ ಆಗೋದು ನಿಮ್ದು? ನಿಮ್ದೊಳ್ಳೆ ಕತೆ ನೋಡಪ್ಪ. ಹಂಗೆಯಾ ನಮಗೂ ನಿಮ್ಗೂ ಒಂದೇನಾ? ಅಲ್ಲ, ನೀನು ಇಲ್ಲೇ ಊರ್ ಬಡ್ಡಿಗೆ ಹೋಗ್ ಬರಕ್ಕೆ ಈ ನಾಡಿ ಹೊತ್ತು ಮಾಡಿದ್ರೆ, ಇನ್ನು ನಾನು ಊರ್ ಬಿಟ್ಟು ಊರ್ ಕರ್ಕೊಂಡ್ ಹೋಗೋದಾದ್ರೆ ಇನ್ನು ಯೋಟತ್ ಮಾಡಿದ್ವಿ ಹೇಳ ನೀನು? ಹಾ, ಅಲ್ಲ, ಇದೇನ್ ಸೀರೆನ? ಈ ಸೀರೆ ಉಟ್ಕೊಳಕ್ಕೆ ನಿನಗೆ ಅರ್ಧ ತಾಸು ಬೇಕಾ? ಅದು ಆನೆ ಮರಿಗೆ ಸೀರೆ ಸುತ್ತಿದಂಗ ಆಗೈತೆ ನೋಡಂಗಯ್ಯ. ಇದನ್ನ ಉಟ್ಕೊಳಕ್ಕೆ ಅರ್ಧ ತಾಸು ಮಾಡಿದಾಳೆ. ಹ್ಞೂನ್ರಿ, ಅಂತೀರ ಪಾಪ. ನಿಮಗೆ ಅನ್ನಕ್ಕೆ ಏನು ಹೇಳು? ಆನೆ ಮರಿನೂ ಅಂತೀರ, ಬೇರೆ ಇನ್ನೊಂದು ಮರಿನೂ ಅಂತೀರ. ನಾನು ಆ ಮದುವೆಗಿನ ಮುಂಚೆ ತೆಳ್ಳಗೆ ಬೆಳ್ಳಗೆ ಇದ್ದೆ. ಏನಂತ ನಿಮ್ಮನ್ನ ಮದುವೆ ಅದನ್ನ ಏನೋ 3 ಮಕ್ಳು ಆಡ್ಕೊಟ್ಟು ಹಿಂಗಾಗಿದೆ ನೋಡ್ರಿ. ಅದನ್ನ ಅಣಗಿಸ್ತೀರಲ್ರಿ. ನಿಮ್ಮನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ನಾನು ಚಲೋನೇ ಇರ್ತಿದ್ದೆ. ಏನ್ ಮಾಡೋದು, ನನ್ನ ಹಣೆ ಬರ ಇಲ್ಲಿ ಬಂದು ಬೀಳೋದೈತಿ. ಅಲ್ಲ, ನಿಮ್ಮವ್ವ ನಿಮ್ಮಪ್ಪ ನೆಟ್ಟಿಗೆ ಕೂಳಾಕ್ಲಿಲ್ದಂಗೆ ಒಣ ಕಡ್ಡಿ ಕೋಲ್ ಮಾಡ್ದಂಗೆ ಮಾಡಿದ್ರು ನಿನ್ನ. ನಾನು ನಮ್ಮನೆ ಕರ್ಕೊಂಬಂದು ಚೆನ್ನಾಗಿ ತಿನ್ಸಿ ಉಣ್ಸಿ ಕೊಬ್ಬಿದ ಆನೆ ಮರಿ ಮಾಡಿದೀನಿ. ನನಗೆ ಮಾತಾಡ್ತೀಯ ನೀನು? ಈಗೇನು ಜಗಳ ಮಾಡ್ಕೊಂತ ಇಲ್ಲೇ ನಿಂತ್ಕೋಬೇಕು ಅಂತಂದು ಅನ್ಕೊಂತಿದ್ದೀರಾ? ನೋಡ್ ನಿನ್ ಜೊತೆ ಮಾತಾಡ್ಕೊಂತ ನನಗೆ ನಾನು ಏನ್ ಮಾಡ್ತಾನೆ ಏನ್ ಬಿಡ್ತಾನೆ ಅನ್ನೋದೇ ಗೊತ್ತಾಗಲ್ಲ. ಹಂಗಾಗ್ಬಿಡ್ದ ನಾನೀಗ. ಬಾ ಬಾ ಗಡಗಡ ಹೊತ್ತಾತು. ಹೌದೌದು, ಇದಕ್ಕೇನು ಕಡಿಮೆ ಇಲ್ಲ ನೋಡ್ರಿ ನೀವು. ಜಾನಕಿ, ಜಾನಕಿ, ಏನ್ರಿ ಅತ್ತಾರ? ಒಂಚೂರು ಹೊರ ಹೊಂಟದವ್ವ. ಗಿರ್ಜಿದು ಅಂಗಡಿ ಮಾಡ್ತಾಳಂತೇನೆಯ, ಅದಕ್ಕೆ ಜಾಗ ನೋಡ್ಬೇಕು ಅಂತಂದು ಕರೆದಿದ್ಲು ನಿನ್ನೆ ಬಂದು. ನೀನಿದ್ದಿಲ್ಲಲ್ಲ, ನಿಮ್ಮ ಓನ್ ಮನೆಗೆ ಹೋಗಿದ್ದೆ. ಮತ್ತೆ ಅದಕ್ಕೆ ಹೋಗಿ ಬರ್ತಾ, ಒಂಚೂರು ಕೆಲಸ ಐತಿ. ಮತ್ತೆ ನಾಷ್ಟ ಏನೋ ಆಗೈತಿ. ಈಗ ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಡು. ಅಪ್ಪ ಅವ್ಗೂ ಹಾಕೊಡು, ಅತ್ತಿಗೂ ಹಾಕೊಡು. ನಾವು ಬಂದು ಉಣ್ತೇವಿ, ನೀವು ಉಣ್ರಿ ಮಾಡ್ಕೊಂಡು. ಹ್ಞೂನ್ರಿ ಅತ್ತಾರ. ರೊಟ್ಟಿ ಮಾಡವ, ರೊಟ್ಟಿ ಪಲ್ಯ. ಅವರಿಗೆ ಅನ್ನ ಅದು ಇಳಿಯೋದಿಲ್ಲ. ಮತ್ತೆ ನೀನು ಅನ್ನ ಎಲ್ಲ ಮಾಡಕ್ ಹೋಗ್ಬೇಡ. ಆಯ್ತ್ರಿ ಅತ್ತಾರ. ಸರಿವಾ, ಹಂಗಾರೆ ನಾವು ಬರ್ತೇವಿ. ವಿಮಲಾ, ವಿಮಲಾ. ಓ, ಬಂದ್ರು ಅನ್ನಿಸ್ತತಿ. ಬರ್ರಿ ಒಳಗಡೆ ಗಡಗಡೆಯ. ಯಾರು ನೋಡಿರು? ಇಲ್ಲ, ಯಾರು ಇಲ್ಲ. ಕತ್ಲಾಗೈತೆಲ್ಲ ಹೊರಗೆ. ಆಹಾ, ಏನೇ ಇದು ಹಿಂಗೆಲ್ಲ ಸಜ್ಜು ಮಾಡ್ಬಿಟ್ಟಿದೀಯಾ? ಎಲ್ಲ ನಿಮ್ಗೋಸ್ಕರನೇ. ಚಲೋ ಕಾಣಿಸ್ತೈತಿ. ನನಗೋಸ್ಕರನೇ ಮಾಡಿದಿ ಕರೆನೆ? ನಿಮ್ಗೋಸ್ಕರನೇ. ಬರ್ರಿ ಕುತ್ಕೋ ಬರ್ರಿ. ಹೆಂಗೈತಿ? ಮಸ್ತ್ ಐತಿ, ಮಸ್ತ್. ಕಳ್ಳಿ, ಇದೆಲ್ಲ ಹೆಂಗ್ ಗೊತ್ತ ನಿನಗೆ ಮಾಡೋದು? ಅಲ್ರಿ, ನನ್ನ ಸಣ್ಣ ಆಡ ಹುಡುಗೇನ್ರಿ, ನನಗೇನು ಅಷ್ಟು ಗೊತ್ತಾಗಲ್ಲ. ಆಯ್ತು ಬಾ, ಕುತ್ಕೋ ಬಾ ನೀನು. ಅಲ್ಲ, ನನಗೆ ಯಾಕೋ ಭಾಳ ಹೆದರಿಕೆ ಆಗತೈತಿ. ಎಲ್ಲಿ ನನ್ನ ಗಂಡ ಬಂದ್ಬಿಡ್ತಾನೋ ಏನೋ ಮಧ್ಯರಾತ್ರಿನಾಗೆ ಅಂತಂದು. ಏನು ಮಾಡೋದವಾಗ? ಅವನೆಲ್ಲಿ ಬರ್ತಾನೆ? ಇವತ್ತಂತೂ ಭಾರಿ ಕೆಲಸ ಹೇಳಿ ಬಂದ್ಬಿಡುದಂತ ತೋಡ್ದಾಗ ನಾನು ಅವನಿಗೆ ತುರ್ಸ್ಕೆನ ಕುರ್ಸತ್ತಿರಲ್ಲ. ಇವತ್ತು ರಾತ್ರಿಲ್ಲ ನಿದ್ದೆಗೆಟ್ಟು ಕೆಲಸ ಮಾಡ್ಬೇಕು ನೋಡು. ಅವನು ಬೆಳಗ್ಗೆ ಇಟ್ಟೊತ್ತಿಗೆ ಅವನ್ನೆಲ್ಲ ಸರಕನ್ನೆಲ್ಲ ಸರಬರಾಜು ಮಾಡ್ಬೇಕು ನಾನು. ಹಂಗಾಗಿ ಇವತ್ತೇನು ನಿನ್ನ ಗಂಡ ಮಕ್ಕನದ್ರ ತಗ ಕೆಲಸ ಮಾಡಿ ಸುಸ್ತಾಗಿ ಹೋಗ್ತಾನೆ. ಹೌದಾ? ಅಷ್ಟೊಂದು ಕೆಲಸ ಕೊಟ್ಟಿರ ಅವರಿಗೆ? ಅವನಿಗೆ ಅಷ್ಟಕ್ಕಂತ ಕೆಲಸ ಕೊಟ್ರೆ ತಾನೇ ನಾನು ಇಲ್ಲಿ ನಿನ್ನ ಜೊತೆಗೆ ಸ್ವಲ್ಪ ಹೊತ್ತು ಕಾಲ ಕಳಿಬೋದು. ಅವನಿಗೆ ಕೆಲಸನೇ ಇಲ್ಲ ಅಂತ ಅಂದರೆ ಬಂದ್ಬಿಡ್ತಾನೆ ಮನೆಗೆ. ಆದರೂ ಇವತ್ತೊಂದಿನ, ನಾಳೆಯಿಂದ ಒಂಚೂರು ಕೆಲಸ ಕಡಿಮೆನೇ ಕೊಡ್ರಿ. ಏಕೆ? ಒಂದೇ ದಿನನೇ ಅನಾಡಿ ಕೆಲಸ ಕೊಟ್ರೆ ನನಗೆ ಒಜ್ಜಕೈತಿ. ನನಗೆ ಕೆಲಸಕ್ಕೆ ಮಾಡೋಕ್ಕಾಗಲ್ಲ, ಅಲ್ಲಿ ಭಾಳ ಕೆಲಸ ಕೊಡ್ತಾರೆ ಅಂತಂದು ಹೋಗೋದೇ ಬಿಟ್ಬಿಟ್ರೆ
ಆಮೇಲೆ ನೀವು ಬರೋದು ತಪ್ತತಿ. ಇವತ್ತಿಗೆ ಕೊನೆ ಆಗೋಕತಿ. ಅದಕ್ಕೆ ಹೇಳ್ದೆ. ಅಯ್ಯೋ ಹೌದಲ್ಲ, ಈ ದಡ್ ನನ್ನ ಮಗನ ತಲೆಗೆ ಹೊಡಿಲೇ ಇಲ್ಲ ನೋಡ ನನಗೆ. ನೀನು ಭಾರಿ ಬುದ್ಧಿವಂತದಿ ಬಿಡು. ಹಂಗೆ ಮಾಡ್ತೀನಿ ನಿನ್ಮೇಲೆ. ತಡ್ರಿ, ತಿನ್ನಕ್ಕೇನಾರ ತಗೊಂಬರ್ತೇನೆ. ಏ ಬೇಡ ಬೇಡ, ನಾನು ಉಂಡೆ ಬಂದಿದ್ದೀನಿ. ಏನು ಬೇಡ, ಕುತ್ಕ ಮಾತಾಡೋಣ. ಅಲ್ಲ, ಈಟೊತ್ನಾಗ ಇವನು ಯಾಕೆ ಈಕಿ ಮನೆಗೆ ಹೋದ? ಅಲ್ಲ, ಒಂದು ತಿಳಿವಲ್ದಲ್ಲ ನನಗೆ. ಆಕಿ ನೋಡಿದ್ರೆ ಹೊಲ್ಕಿಸ್ಕಂತ ಹೊಳ ಕರ್ಕಂದ್ಲು. ಗಂಡ ಏನು ಮನೆಗೆ ಅದನೋ ಇಲ್ಲೋ ನೋಡಂತಡಿ. ಏ ವಿಮಲಾ, ಏ ತಾಯಿ, ಬಾಗ್ಲ ತೆಗಿಯವ. ಏ ತಾಯಿ ವಿಮಲಾ. ಅಯ್ಯೋ ದೇವ್ರೆ, ಈ ಮುದಿಕೆ ಯಾಕ್ರಿ ಈಟತ್ನೆ ಬಂದಿದ್ದಾಳೆ? ಎಲ್ಲರೂ ನಿಮ್ಮನ್ನ ದಾರೆ ಬರಕ್ರೆ ನೋಡಿಲ್ಲ ಹೆಂಗೆ? ಅಯ್ಯೋ ನನಗೂ ಗೊತ್ತಿಲ್ಲ ಕಣೆ. ಹೆಂಗ್ ಏನಾರು ನೋಡ್ಕಿಡಿದ್ರೆ ಅದಕ್ಕೆ ಬಂದಾಳೆ ಅನ್ನಿಸ್ತತಕಿ. ಅಯ್ಯೋ ದೇವ್ರೆ, ಏನ್ ಮಾಡಿದ್ರಿ ಈಗ? ಈ ಮುದುಕಿ ಇಡತ್ನಾಗ ಯಾವತ್ತೂ ಬಂದಿಲ್ಲ, ಇವತ್ತೇ ಬಂದಿರೋದು. ಎಲ್ಲ ನಿಮ್ಮನ್ನ ದಾರ ನೋಡೇ ಬಂದದಳು ಬಿಡಾಕಿ. ಏನ್ ಮಾಡ್ಲಿಕ್ಕೆ ನಾನು? ಇದನ್ನೆಲ್ಲರೂ ನೀವು ಇಲ್ಲಿರೋದೆಲ್ಲರ ನನ್ನ ಗಂಡಗೆ ಏನಾರು ಹೇಳ್ಬಿಟ್ರೆ, ಇಲ್ಲ ಮನೇನೆ ಖಾಲಿ ಮಾಡೋ ಅಂತ ಅಂದ್ಬಿಟ್ರೆ ಏನ್ ಮಾಡೋದೀಗ? ಏ ಸುಮ್ಮನಿರು, ಎದಕ್ಕೆ ಬಾಯ್ ಮಾಡಕತ್ತೀಯ? ಏನಾಗಲ್ಲ ಸುಮ್ಮನಿರು. ಒಂದು ಕೆಲಸ ಮಾಡು, ಹಿತ್ಲು ಬಾಗ್ಲೈತಲ್ಲ ಈ ಮನೆಗೆ. ಹ್ಞೂ ಐತೆ. ಸರಿ ಹಂಗಾರೆ ನಾನು ಹಿತ್ಲು ಬಾಗ್ಲಾಗಸಿಂದ ಹೋಗ್ತಾನೆ. ನಾನು ಹೋದ್ಮೇಲೆ ಆಮೇಲೆ ಮುದುಕಿ ಬಾಗ್ಲು ತೆಗೆದು ಮಾತಾಡಿಸಿ ಕಳಿಸು. ನಾನು ನಾಳೆಗೆ ಬರ್ತೀನಿ. ಹೌದಾ? ಹ್ಞೂನ್ರಿ, ಹಂಗೆ ಮಾಡ್ರಿ ಈಗ. ಬರ್ರಿ ಹೋಗ್ಬರ್ರಿ. ಏ ವಿಮಲಾ, ಯಾಟದ್ ಮಾಡ್ತೀಯ ಹುಡುಗಿ? ಮಕನ್ಗೆ ಕಂದಿದ್ದು ಏನೇ? ಬಂದೆ. ಸರಿ ಸರಿ ಸರಿ, ನಾನು ಬರ್ತೀನಿ ತಗ. ಅಯ್ಯೋ ದೇವ್ರೆ, ಏನ್ ಕೇಳ್ತಾಳೋ ಏನೋ. ಏನ್ ಮಾಡ್ಲಪ್ಪ ನಾನೀಗ? ಏನ್ ಮಾಡ್ತಿದ್ದೆ ಈಟೊತ್ನಾಗೆ? ಲೈಟ್ ಎಲ್ಲ ಹಾಕ್ಯಂದು. ಅಯ್ಯೋ, ಏನ್ ಮಾಡ್ತಾರಜ್ಜಿ? ರಾತ್ರಿ ಹೊತ್ನಾಗೆ ಮಕ್ಕಂದನೆ ಏನು ದೇವ್ಗಳಂಗೆ ಮನೆ ತಟ್ಟಿಗೆ ಬಾಗಿಲು ತಟ್ಟಿಗೆ ಅಂತ ಓಡಾಡಕ್ ಹೋಗೋಣ? ಮಕ್ಕಂದಿದ್ನವ ಅಂದ್ರೆ ನಾನು ನಿನ್ ಕಣಿಗೆ ದೇವ್ ಕಣ ಕಾಣಕತ್ತೇನ? ಅಯ್ಯೋ, ನಿನಗೆ ಹೇಳಿಲ್ಲ ಅಜ್ಜಿ, ನನಗೆ ನಾನು ಅನ್ಕೊಂಡೆ ತಗ. ಏನು ಹೇಳಿ ಬಂದದ್ದು? ಏನಿಲ್ಲ, ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ನ ಗಂಡ ಅವರಾ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರದ್ದು ರಾತ್ರಿ ಕೆಲಸ, ಬೆಳಗ್ಗೆ ಬರ್ತಾರ ಅವರು. ಒಬ್ಬಾಕಿ ಮಕ್ಕಂದಿ ಹಂಗಾರೆ? ಹ್ಞೂನಜ್ಜಿ. ಏನಂತ ಪ್ರಶ್ನೆ ಕೇಳ್ತೀನಿ ನೀನು? ಮತ್ತೆ ಇನ್ಯಾರನ್ನ ಕರ್ಕೊಂಡು ಮಕ್ಕಂದ್ಲಿ? ಹಂಗಲ್ಲ, ಹಂಗೆ ಬಾಯಿ ಮಾತಿ ಕೇಳಿತ್ತಗ. ಇದೇನ್ಲ ಹುಡುಗಿ ಹಾಸಿಗೆ ಮ್ಯಾಗೆಲ್ಲ ಹೂವು? ಓ ಅದಾ, ಅದು ನನಗೆ ಯಾಕವ ಮೈಕೈ ಭಾಳ ನೋಯ್ಯಾಕತ್ತಿತ್ತ. ಅದಕ್ಕೆ ಒಂಚೂರು ಮೆತ್ತಗಾಗ್ಲಿ ಅಂತಂದು ಹಾಸಿಗೆ ಅದ್ರ ಮ್ಯಾಗ ಹೂವು ಹಾಕಿಂದಿದ್ದೆ. ಅವ್ವ ದೇವ್ರೆ, ಆ ಮೈಕೈ ನೋವಿಗೆ ಹಾಸಿಗೆ ಮ್ಯಾಗ ಹೂವು ಹಾಕಿ ಮಕ್ಕಂದ್ರೆ ಮೈಕೈ ನೋವು ಹೋಗತ್ತ? ಹ್ಞೂನಜ್ಜಿ, ನೀನು ಮನೆಗೆ ಹೋಗಿ ಹಂಗೆ ಮಾಡ್ಕೊಂಡು ಮಕ್ಕ. ನಿನಗೂ ಸೊಂಟ ಕೈಕಾಲು ಏನಾರ ನೋತತ್ತು ಅಂದರೆ ಎಲ್ಲ ಸರಿ ಹೋಗತಿ. ನನಗೆ ನಿದ್ದೆ ಬರಕತ್ತೈತೆ ಕಣಜ್ಜಿ, ಮಕ್ಕಬೇಕು ನಾನು. ಭಾರಿ ಬಿಲ್ಲಲ್ಲಿದ್ದಿ ಬಿಡ ನೀನು ಹುಡುಗಿ. ನೋಡ್ತಾ ನಾನು ಮನೆಗೆ ಹೋಗಿ ಹಿಂಗೆ ಹಾಸಿಗೆ ಮ್ಯಾಗ ಹೂವು ಹಾಕ್ಯಂದು ಮಕ್ಕಂತಾನೆ. ಹ್ಞೂ ಹಂಗೆ ಮಾಡು ಹೋಗು. ಸರಿ ತಗ, ಬರ್ತಾನೆ. ಬಿಗಿಯಾಗಿ ಕದ ಬಜ್ಜೊಡ್ಕೊಂಡು ಮಕ್ಕ. ಅವು ಇವು ನಾಯಿ ನರಿಗಳು ಕಾಟ ಮತ್ತೆ ಬಂದು ಬಾಗ್ಲು ಬಿಡ್ದವು. ಎದಕ್ಕೆ ಬೇಕು? ಒಬ್ಬಕ್ಕೆ ಬೇರೆ ಅದೀಯ? ಹ್ಞೂ ಅಜ್ಜಿ, ಆತು. ಅಯ್ಯೋ ಶಾರದಕ್ಕ, ಇನ್ನೂ ಒಂಟೆಲ್ಲ ಮರಗಿತಿ ನೀವು. ಗಡಗಡ ಬರ್ರಿ, ಹೋಗೋಣ, ಒತ್ತಾತು. ಬರ್ರಿ ಗಿರ್ಜಕರೇ ಬರ್ರಿ. ನಾನು ಯಾವತ್ತತ್ತು ಹೇಳಕತ್ತ ನೋಡ್ರಿ, ಒಂದು ಬೆಳಗಿಂದ ಹೇಳಕತ್ತೇನಿ ಗಡಗಡ ಒಂಡೆ ಹೋಗೋಣ, ಪಾಪ ಕಾಯಕತ್ತಾರ ಅವ್ರು. ಅಂದ್ರೆ ಈಕಿ ಜಳಕಕ್ಕೆ ಹೋಗೋದೇ ಒಂದು ತಾಸು, ತಲೆ ಬಚ್ಕಿನದೇ ಒಂದು ತಾಸು, ಆ ಸೀರೆ ಉಟ್ಕೊಳೋದೇ ಒಂದು ತಾಸು, ಆ ಗೋಣಿ ಚೀಲ್ದಂಗೆ ಆ ಸೀರೆ ಸುತ್ಕೊಂಬಿಟ್ರೆ ಮುಗ್ದೋ ತಂಗೆಯ. ಎದ್ದಾಳಕ್ ಒಂದು ತಾಸು, ಕುತ್ಕೊಳಕ್ ಒಂದು ತಾಸು. ಹಿಂಗಿದ್ಮೇಲೆ ಏಟತ್ ಬೇಕು ಹೇಳ್ರಿ ಹೊಂಡ್ ಹೋಗಕ್ಕೆ? ಏ ಹಂಗೇನಿಲ್ಲ ಬಿಡ ಗಿರ್ಜಿ, ಇವ್ರು ಕೊಟ್ಟಾಗೇನು ಮನೆಗೆ ಮತ್ತೆ ಸೊಸೆ ಗಾಡ ಇದ್ದಳಿಲ್ಲವ. ಮತ್ತೆ ನಾನೇ ನಾಷ್ಟಕ್ಕೆಲ್ಲ ಮಾಡಿ, ನಾನು ಮತ್ತೆ ಒಂಟು ಮತ್ತೆ ವಯಸ್ಸಾದ್ರ ಬೇರೆ ಅದಾರಲ್ಲವ, ಅವ್ರನ್ನೆಲ್ಲ ನೋಡ್ಕೋಬೇಕಲ್ಲ. ಅವ್ರಿಗೆ ಹಾಕೊಟ್ಟು ನಾನು ತಿಂದು ನಾನು ಜಳಕ ಎಲ್ಲ ಮಾಡ್ಕೊಂಡು ಹೊಂಟು ಬರೋದು ಕಿಟತ್ತಾತು. ಆತ್ ನಡಿ ಹೋಗೋಣ. ಬಾರವಾ, ನನ್ನ ಗಂಡ ಅಲ್ಲೇ ಅಲ್ಲಿ ಹೋಗಿದ್ದಾನಂತೆ, ಫೋನ್ ಹಚ್ಚಿದ್ದ. ಗಡಗಡ ಶಾರದಕ್ಕನು ಗೌಡ್ರನ್ನ ಕರ್ಕೊಂಬಾ ಅಂತಂದು ಹೇಳಿದಾನೆ. ಬರ್ರಿ ಹೋಗೋಣ. ಪಾರಕನು ಬರ್ತಾಳೆ, ಅಲ್ಲೇ ರೆಡಿ ಆಗಿದ್ದಾಳೆ, ಮನೆ ತಾವ್ ನಿಂತಿದ್ದಾಳೆ. ಮತ್ತು ನೀವು ಬಂದರೆ ಎಲ್ಲರೂ ಒಟ್ಟಿಗೆ ಹೋಗೋಣ. ಸರಿ ಸರಿ ನಡ್ರಿ ಗಿರ್ಜಕರೇ, ಹೋಗೋಣ ನಡ್ರಿ.